ಚಿಕ್ಕಬಳ್ಳಾಪುರ ಜಿಲ್ಲೆ ಹಿರೇಬಿದನೂರಿನಲ್ಲಿರುವ ಶ್ರೀರಾಮಲಿಂಗೇಶ್ವರ ಸ್ವಾಮಿಯ ರಥೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು. ಭಾನುವಾರ ಬೆಳಗ್ಗೆಯಿಂದಲೇ ರಥೋತ್ಸವಕ್ಕೆ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು, ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪ್ರಾರಂಭವಾಗಿ ರಥೋತ್ಸವದ ಅಂಗವಾಗಿ ದೇವಾಲಯ ಹಾಗೂ ರಥಕ್ಕೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಸೋಮವಾರ ಬೆಳಗ್ಗೆಯಿಂದಲೇ ನಗರ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಿಂದ ಸಾವಿರಾರು ಭಕ್ತಾದಿಗಳು ದೇವರ ದರ್ಶನ ಪಡೆಯಲು ಆಗಮಿಸಿದ್ದರು. ಮಹಿಳೆಯರು ದೇವರಿಗೆ ತಂಬಿಟ್ಟಿನ ಆರತಿಗಳನ್ನು ಭಕ್ತಿಯಿಂದ ತಂದು ಬೆಳಗಿದರು. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರವರು ಭಾಗವಹಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ರಥೋತ್ಸವದಲ್ಲಿ ಭಾಗವಹಿಸಿ ರಥಕ್ಕೆ ಬಾಳೆಹಣ್ಣು ದವನವನ್ನು ಎಸೆದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ದೇವರಲ್ಲಿ ಪ್ರಾರ್ಥಿಸಿದರು. ಹಾಗೂ ತಾಲೂಕಿನ ಸಮಾಜ ಸೇವಕರಾದ ಕಳೆದ ವಿಧಾನಸಭಾ ಪರಾಜಿತ ಅಭ್ಯರ್ಥಿ ಡಾಕ್ಟರ್ ಕೆ ಕೆಂಪರಾಜು ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿಸಿದ್ದರು. ವಿಶೇಷ ಪೂಜೆ ಸಲ್ಲಿಸಿ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾನು ಎಲ್ಲಿಯೂ ಓಡಿ ಹೋಗಿಲ್ಲ, ಯಾವ ಪಕ್ಷವನ್ನೂ ಸೇರಿಲ್ಲ. ನಾನು ಪಕ್ಷೇತರನಾಗಿ ತಾಲೂಕಿನಲ್ಲಿ ಮುಂದುವರಿಯುತ್ತೇನೆ. ನನ್ನ ಕಾರ್ಯಕರ್ತರು ನನ್ನ ಸಂಪರ್ಕದಲ್ಲಿ ಇದ್ದಾರೆ ಎಂದು ತಾಲೂಕಿನ ಜನತೆಗೆ ಹಾಗೂ ಕಾರ್ಯಕರ್ತರ ಗೊಂದಲಗಳಿಗೆ ತೆರೆ ಎಳೆದರು. ಇದೇ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಮಾಜ ಸೇವಕರಾದ ಜೈಪಾಲ್ ರೆಡ್ಡಿ, ತಹಶೀಲ್ದಾರ್ ಮಹೇಶ್ ಪತ್ರಿ, ನಗರಸಭೆ ಆಯುಕ್ತೆ ಡಿಎಂ ಗೀತಾ ಹಾಗೂ ದೇವಸ್ಥಾನ ಆಡಳಿತ ಮಂಡಳಿಯವರಿಂದ ಕೃಷ್ಣಮೂರ್ತಿ ಕಿಟ್ಟಿ, ಛತ್ರಂ ಶ್ರೀಧರ್, ಛತ್ರಂ ವೆಂಕಟಾದ್ರಿ ಇನ್ನು ಹಲವಾರು ಪ್ರಮುಖರು ಭಾಗವಹಿಸಿದ್ದರು. ನರಸಿಂಹಗೌಡ, ಜಿಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಕುಕ್ಕರ್ ಕೊಡುವಾಗ ಬ್ಲಾಸ್ಟ್ ಮಾಡಿದ್ರಲ್ಲ ಆ ಕಿಡಿಗೇಡಿಗಳು ಇವಾಗ ಇನ್ನೊಂದು ಥರ ಮಾಡ್ತಾವ್ರೆ. ಅವ್ರಿಗೆ ಒಳ್ಳೇದು ಮಾಡಲಿ. ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಇರ್ತೀರ, ಮತ್ತೆ ಸಕ್ರಿಯವಾಗಿರೋಕೆ ಬಂದಿರೋದು ಇನ್ನೇ ಕೇಳೋ ಹೋಗಲ್ಲ. ನಾವು ಹೇಳ್ಬೇಕು ಮಾಡ್ತೀವಿ. ಸುಳ್ಳು ಹೇಳಿದ್ರು ಅವ್ರನ್ನ ಬೇರೆ ದಿನಗಳ ಇನ್ನ ಫಸ್ಟಿಗೆ ಕೇಳ್ತೀವಿ, ಬಂದು ಇವಾಗ ಕೇಳಕ್ ಹೋಗಲ್ಲ. ಸರ್, ನಿಮ್ಮ ಮುಂದೆ ನಡೆ ಈಗಿನಿಂದ ಮುಂದೆ ನಡೆ ಜನತಾ ಕಡೆ, ಜನರ ಕಡೆ. ಲಾಸ್ಟ್ ಟೈಮ್ ನೀವು ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಕಡೆ ಇದ್ದಾರೆ, ನಿಮ್ಮ ಪಕ್ಷೇತರಾಗಿ ಇದು ಮಾಡ್ತೀರಾ, ಬಿಜೆಪಿ ಕಡೆ ಇದು ಮಾಡ್ತೀರಾ? ಇನ್ನೇ ನೋಡೋಣ ಟೈಮ್ ಬಂದಾಗ ತೀರ್ಮಾನ. ನಾವು ಯಾವುದು ತೀರ್ಮಾನ ಮಾಡಿಲ್ಲ. ಸ್ವತಂತ್ರವಾಗಿದ್ದೀರಿ, ಸ್ವತಂತ್ರವಾಗಿ ಹೋಗೋಣ. ಇತ್ತೀಚೆಗೆ ನೀವು ಬಿಜೆಪಿ ಕಡೆ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಕಾಂಗ್ರೆಸ್ ಕಡೆ ಕಾಣ್ಕೊಂಡಿದ್ದೀನ ಅಲ್ಲ ಹೇಳಿದ್ದೀವಿ. ಕಾಂಗ್ರೆಸ್ ದೇಶಕ್ಕೆ ಬಂದವ್ರೆ ಕೆಂಪರಾಜು ಅಂತ ಅಪಪ್ರಚಾರ ಮಾಡಿದವ್ರು ಇವತ್ತು ಕಾಂಗ್ರೆಸ್ ಸೇರ್ಕೊಂಡ್ರು. ನಾವಲ್ಲ. ನಾವು ಯಾವ ಪಾರ್ಟಿ ವೋಟ್ ಹಾಕಬೇಕು, ವೋಟ್ ವೇಸ್ಟ್ ಮಾಡೋದು ಬೇಡ. ಬಿಜೆಪಿಗೆ ವೋಟ್ ಹಾಕ್ಸಿದ್ದೀನಿ. ಬಿಜೆಪಿಗೆ ನಾವು ಸೇರ್ಪಡೆ ಆಗಿಲ್ಲಲ್ಲ. ಬಿಜೆಪಿಗೆ ವೋಟ್ ಹಾಕಬೇಕು. ನಮ್ದೇನಿತ್ತು 30,000-40,000 ವೋಟ್ ನಾವು ಬಿಜೆಪಿಗೆ ಹಾಕ್ಸಿದ್ದೀವಿ. ಕಾಂಗ್ರೆಸ್ ಆಗಲ್ಲ ಗೊತ್ತಾ? ಕಾಂಗ್ರೆಸ್ ಕೆಲಸಕ್ಕೆ ಬಂದಿರೋದು ಕಾಂಗ್ರೆಸ್ ಅಭ್ಯರ್ಥಿ, ಎರಡನೇ ಅಭ್ಯರ್ಥಿ ಅಂತ ನಮ್ಮ ಮೇಲೆ ಅಪಪ್ರಚಾರ ಮಾಡಿದ್ರು. ಇವತ್ತು ಗೆದ್ಬಿಟ್ಟಿಲ್ಲ ಅವ್ರೆ. ಯಾವ ಪಾರ್ಟಿ ಆಗವ್ರೆ? ಹೇಳಿರೋದೇ ಕಾಂಗ್ರೆಸ್ ಆಗೋರೆ. ಅದೆಲ್ಲ ರಾಮಲಿಂಗೇಶ್ವರ ಸ್ವಾಮಿ ದೇವ್ರು ನೋಡ್ಕೊತಾನೆ ಬಿಡೋಷ್ಟು. ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8884666532. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ. ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು, ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್.